ನಾವಿವತ್ತು ನೋಡ್ತಾ ಇರೋ ಮೂವಿ ಹೆಸರು ಮಿಷನ್ ಇಂಪಾಸಿಬಲ್. ಇದೊಂದು ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಮೂವಿ ಆಗಿದೆ. ಈ ಮೂವಿ ಸೀರೀಸ್ ನಲ್ಲಿ ಇನ್ನೂ 5 ಮೂವಿಗಳಿವೆ. ಈ ವಿಡಿಯೋಗೆ ಏನಾದ್ರೂ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಆ 5 ಪಾರ್ಟ್ಗಳನ್ನು ಮಾಡ್ತೀನಿ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿ ಮೊದಲ ಸೀನ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನ ಹೆಸರು ಅಲೆಕ್ಸಾಂಡರ್ ಅಮೆರಿಕದ CIA ಆರ್ಗನೈಸೇಷನ್ ಇಂದ ಒಂದು ಲಿಸ್ಟ್ ಅನ್ನ ಕದಿತಿರ್ತಾನೆ. ಈ ಲಿಸ್ಟ್ ನಲ್ಲಿ ಆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡೋ ಎಲ್ಲ ಏಜೆಂಟ್ಸ್ ಗಳ ಡೂಪ್ಲಿಕೇಟ್ ನೇಮ್ ಇರುತ್ತೆ. ಡೂಪ್ಲಿಕೇಟ್ ನೇಮ್ ಯಾಕಪ್ಪ ಅಂದ್ರೆ ಏಜೆಂಟ್ಸ್ ಗಳ ನಿಜವಾದ ಹೆಸರು ಗೊತ್ತಾಗ್ಬಿಟ್ರೆ ಅಂಡರ್ ವರ್ಲ್ಡ್ ನವರು ಅವರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಈ ಲಿಸ್ಟ್ ನಲ್ಲಿ ಮತ್ತೊಂದು ಪೇಜ್ ಇರುತ್ತೆ. ಆ ಪೇಜ್ ನಲ್ಲಿ ಬದಲಾಗಿರೋ ಏಜೆಂಟ್ಸ್ ಗಳ ಹೆಸರಿನ ಮುಂದೆ ಅವರ ನಿಜವಾದ ಹೆಸರು ಹಾಗೆ ಅವರ ಡೀಟೇಲ್ಸ್ ಇರುತ್ತೆ. ಆ ಮತ್ತೊಂದು ಪೇಜ್ ಅನ್ನ ಅಲೆಕ್ಸಾಂಡರ್ ನಾಳೆ ರಾತ್ರಿ ಕದಿಬೇಕು ಅಂತ ಅನ್ಕೋತಾನೆ. ಯಾಕಂದ್ರೆ ಅದು ಇಲ್ಲಿಂದ ಬೇರೆ ಕಡೆ ಇರುತ್ತೆ. ಅಲೆಕ್ಸಾಂಡರ್ ಕೂಡ CIA ಏಜೆಂಟೇ, ಆದ್ರೆ ಅವನು ಅಂಡರ್ ವರ್ಲ್ಡ್ ನವ್ರಿಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಈಗಲೂ ಕೂಡ ಆ ಲಿಸ್ಟ್ ಅನ್ನ ಅಂಡರ್ ವರ್ಲ್ಡ್ ನವ್ರಿಗೆ ಕೊಡೋಕೆನೆ ಕರಿತಿರ್ತಾನೆ. ಅಲೆಕ್ಸಾಂಡರ್ ಮತ್ತೊಂದು ಲಿಸ್ಟ್ ಅನ್ನ ನಾಳೆ ರಾತ್ರಿ ಕರಿತಿರೋದು CIA ಆರ್ಗನೈಸೇಷನ್ ಅವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವರು ಅದೇ ಆರ್ಗನೈಸೇಷನ್ ನ ಜಿಮ್ ಹಾಗೂ ಅವನ ಟೀಮ್ಗೆ ಅಲೆಕ್ಸಾಂಡರ್ ಹಿಡಿಯೋ ಕೆಲಸವನ್ನ ಕೊಡ್ತಾರೆ. ಈ ಟೀಮ್ ನಲ್ಲಿ 5 ಜನ ಇರ್ತಾರೆ. ಜಿಮ್, ಅವನ ಹೆಂಡತಿಯಾದ ಕ್ಲೇರ್, ಜಾಕ್, ಈಥನ್ ಹಂಟ್ ಹಾಗೆ ಸಾರಾ. ಜಿಮ್ ಇವರ ಟೀಮ್ ನಲ್ಲಿ ಲೀಡರ್. ನಂತರ ಜಿಮ್ ಇವರಿಗೆಲ್ಲ ಹೇಳ್ತಾನೆ, ಇದೊಂದು ಸಿಂಪಲ್ ಮಿಷನ್. ಅಲೆಕ್ಸಾಂಡರ್ ಆ ಲಿಸ್ಟ್ ಅನ್ನ ಕರಿತಿರೋ ಒಂದೇ ಒಂದು ಸಾಕ್ಷಿ ನಮ್ಗೆ ಸಿಕ್ಕಿದ್ರು ಸಾಕು, ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗೋಗುತ್ತೆ. ಆದ್ರೆ ಒಂದು ಮಾತನ್ನು ನೆನಪಲ್ಲಿಟ್ಕೊಳ್ಳಿ, ಈ ಮಿಷನ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಆರ್ಗನೈಸೇಷನ್ ಹೊಣೆ ಆಗಿರೋದಿಲ್ಲ. ಇವನ್ ಯಾಕೆ ಹೀಗೆ ಅಂತಿದ್ದಾನೆ ಅಂದ್ರೆ ಇವ್ರು ಮಾಡ್ತಿರೋ ಕೆಲಸ ತುಂಬಾ ಡೇಂಜರಸ್ ಹಾಗೆ ತುಂಬಾ ರಿಸ್ಕಿ. ನಂತರ ಇವರೆಲ್ಲ ಅಲೆಕ್ಸಾಂಡರ್ನ ಹಿಡಿಯೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೋತಾರೆ. ನಂತರ ಸೀನ್ ನಾಳೆಗೆ ಶಿಫ್ಟ್ ಆಗುತ್ತೆ. ಜಿಮ್ ಹಾಗೂ ಅವನ ಟೀಮ್ನವರು ಒಂದು ಪಾರ್ಟಿಯಲ್ಲಿ ಇರ್ತಾರೆ. ಈ ಪಾರ್ಟಿ ನಡೀತಿರೋ ಜಾಗದಲ್ಲೇ ಅಲೆಕ್ಸಾಂಡರ್ ಆ ಮತ್ತೊಂದು ಲಿಸ್ಟ್ ಅನ್ನ ಕರಿತಿರೋದು. ಜಿಮ್ ಒಂದು ರೂಮ್ ನಲ್ಲಿ ಕುಂತ್ಕೊಂಡು ಅವನ ಟೀಮರ್ಸ್ ಗಳಿಗೆ ಗೈಡ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವ್ರ ಬಾಡಿಯಲ್ಲಿ ಒಂದಲ್ಲ ಒಂದು ರೀತಿಯ ಕ್ಯಾಮ್ರಾಗಳಿರ್ತವೆ. ಈಥನ್ ಹಂಟ್ ಆ ಪಾರ್ಟಿಗೆ ಆ ಏರಿಯಾದ ಮೇಯರ್ನ ವೇಷವನ್ನ ಹಾಕೊಂಡೋಗಿರ್ತಾನೆ. ಹೇಗೆ ಅಂದ್ರೆ ಇವ್ರ ಹತ್ರ ವಿಶೇಷವಾದ ಮಾಸ್ಕ್ ಗಳಿರ್ತವೆ. ಆ ಮಾಸ್ಕ್ ಗಳನ್ನ ಹಾಕೊಂಡಿದ ತಕ್ಷಣ ಒರಿಜಿನಲ್ ವ್ಯಕ್ತಿ ಹೇಗೆ ಕಾಣ್ತಾರೋ ದಿಟ್ಟು ಹಾಗೆ ಕಾಣ್ತಿರ್ತಾರೆ. ಹಾಗೆ ಅವ್ರ ಹತ್ರ ಒಂದು ಚಿಪ್ ಇರುತ್ತೆ. ಆ ಚಿಪ್ ನ ಸಹಾಯದಿಂದ ಅವರು ಯಾವ ವ್ಯಕ್ತಿಯ ವೇಷವನ್ನ ಹಾಕೊಂಡಿದ್ದಾರೋ ಆ ವ್ಯಕ್ತಿಯ ರೀತಿಯ ವಾಯ್ಸ್ ಆಗೋಗುತ್ತೆ. ನಂತರ ಸಾರಾ ಹಾಗೂ ಈತನ್ ಆ ಮತ್ತೊಂದು ಲಿಸ್ಟ್ ಇದ್ದ ರೂಮ್ ನ ಬಳಿ ಬರ್ತಾರೆ. ಆ ರೂಮ್ ನ ಬಾಗಿಲಿನಲ್ಲಿ ಒಂದು ಲಿಫ್ಟ್ ಇರುತ್ತೆ. ಆ ಲಿಫ್ಟ್ ನ ಮೇಲೆ ಅವರ ಟೀಮ್ ಮೆಂಬರ್ ಆದ ಜಾಕ್ ಇರ್ತಾನೆ. ಜಾಕ್ ಯಾಕೆ ಇಲ್ಲಿ ಇರ್ತಾನೆ ಅಂದ್ರೆ ಆ ಲಿಸ್ಟ್ ಇದ್ದ ರೂಮ್ ನಲ್ಲಿ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಅದನ್ನೆಲ್ಲ ಹ್ಯಾಕ್ ಮಾಡಿ ಸಾರಾ ಹಾಗೂ ಈತನ್ನ ಹೊರಗಡೆ ಹೋಗೋ ತರ ಮಾಡೋದಕ್ಕೆ ಸಾರಾ ಹಾಗೂ ಈತನ್ ಆ ಲಿಸ್ಟ್ ಇದ್ದ ರೂಮ್ ಅನ್ನ ಎಂಟರ್ ಆಗ್ತಾರೆ. ಆ ರೂಮ್ ನಲ್ಲಿದ್ದ ಕಂಪ್ಯೂಟರ್ ನ ಮುಂದೆ ಈತನ್ ಒಂದು ಕನ್ನಡಕವನ್ನ ಇಕ್ತಾನೆ. ಈ ಕನ್ನಡಕದಲ್ಲಿ ಕ್ಯಾಮ್ರಾ ಇರುತ್ತೆ. ಆ ಕನ್ನಡಕವನ್ನ ಯಾಕೆ ಅಲ್ಲಿ ಇಟ್ಟ ಅಂತಂದ್ರೆ ಅಲೆಕ್ಸಾಂಡರ್ ಆ ಲಿಸ್ಟ್ ಅನ್ನ ಕರಿತಿರ್ಬೇಕಾದ್ರೆ ಸಾಕ್ಷಿಯಾಗಿ ಒಂದು ಫುಟೇಜ್ ಇರ್ಲಿ ಅಂತ. ನಂತರ ಇವರಿಬ್ರು ಇಲ್ಲೆಲ್ಲ ಸೆಟ್ ಮಾಡಿ ಹೊರಗಡೆ ಹೋಗಿ ನೋಡಿದಾಗ ಲಿಫ್ಟ್ ನ ಡೋರ್ ಓಪನ್ ಆಗುದಿಲ್ಲ. ಆಗ ಈತನ್ ಜಾಕ್ಗೆ ಹೇಳ್ತಾನೆ, ಜಾಕ್ ಏನ್ ಮಾಡ್ತಿದ್ಯಾ, ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡು, ಇಲ್ಲಾಂದ್ರೆ ಅಲೆಕ್ಸಾಂಡರ್ ಬೇಗ ಬಂದ್ಬಿಡ್ತಾನೆ ಅಂತ. ಈ ಕಡೆ ಅಲೆಕ್ಸಾಂಡರ್ ಕೂಡ ಆ ಲಿಸ್ಟ್ ಅನ್ನ ಕದಿಯೋದಕ್ಕೆ ಅದೇ ರೂಮ್ ಕಡೆ ಬರ್ತಿರ್ತಾನೆ. ನಂತರ ಜಾಕ್ ಹೇಗೂ ಮಾಡಿ ಆ ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡ್ತಾನೆ. ಈತನ್ ಹಾಗೂ ಸಾರಾ ಅಲ್ಲಿಂದ ಹೊರಗಡೆ ಬರ್ತಾರೆ. ನಂತರ ಆ ರೂಮ್ಗೆ ಅಲೆಕ್ಸಾಂಡರ್ ಬಂದು ಕಂಪ್ಯೂಟರ್ಗೆ ಒಂದು ಡಿಸ್ಕ್ ಅನ್ನ ಹಾಕಿ ಅದಕ್ಕೆ ಆ ಲಿಸ್ಟ್ ಅನ್ನ ಕಾಪಿ ಮಾಡ್ಕೋತಾನೆ. ಇವನು ಆ ಲಿಸ್ಟ್ ಅನ್ನ ಕದ್ದಿದ್ದು ಮುಂದೆ ಕಿದ್ದ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗೋಗುತ್ತೆ. ಇದೇ ಜಿಮ್ ಹಾಗೂ ಅವನ ಟೀಮ್ಗೆ ಬೇಕಾಗಿದ್ದು ಕೂಡ. ಜಿಮ್ ಇದನ್ನೆಲ್ಲ ಕೂತ್ಕೊಂಡು ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇರ್ತಾನೆ. ಈ ಕಡೆ ಈತನ್ ತನ್ನ ಮಾಸ್ಕ್ ಅನ್ನ ತೆಗೆದು ಹಾಕಿ ಸಾರಾ ಜೊತೆ ಹೊರಗಡೆ ಬರ್ತಾನೆ. ನಂತರ ಅವನು ಜಾಕ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಜಾಕ್ ಆ ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡು, ಅಲೆಕ್ಸಾಂಡರ್ ಅಲ್ಲಿಂದ ಹೊರಗಡೆ ಬರ್ಲಿ. ನಂತರ ಅವನು ಆ ಲಿಸ್ಟ್ ಅನ್ನ ಯಾರಿಗೆ ಕೊಡ್ತಾನೆ ಅಂತ ನಾವು ಕಂಡಿಡ್ಬೇಕು ಅಂದಾಗ ಜಾಕ್ ಕೂಡ ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅದೇ ಸಮಯಕ್ಕೆ ಅವನು ಕುಂತಿದ್ದ ಲಿಫ್ಟ್ ಮೇಲೆ ಹೋಗಕ್ಕೆ ಶುರುವಾಗುತ್ತೆ. ಮೇಲೆ ಬೇರೆ ತುಂಬಾ ಚೂಪಾಗಿರೋ ವಸ್ತುಗಳೆಲ್ಲ ಇರ್ತವೆ. ಹೀಗೆ ಈ ಲಿಫ್ಟ್ ಮೇಲೆ ಹೋಗ್ತಿದ್ರೆ ಜಾಕ್ ಸತ್ತು ಹೋಗ್ತಾನೆ. ಆದ್ರಿಂದ ಅವನು ಜಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಜಿಮ್ ನನಗೆ ಈ ಲಿಫ್ಟ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ನೀನೇ ಏನಾದ್ರು ಮಾಡು ಅಂದಾಗ ಜಿಮ್ ಹೇಳ್ತಾನೆ, ಆ ಲಿಫ್ಟ್ ನನ್ಗೆ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಆ ಲಿಫ್ಟ್ ನ ವೈರ್ ಕಟ್ ಮಾಡು ಅಂದಾಗ ಜಾಕ್ ಆ ಲಿಫ್ಟ್ ನ ವೈರ್ ಅನ್ನ ಕಟ್ ಮಾಡ್ತಾನೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ, ಯಾಕೆಂದ್ರೆ ಆ ಲಿಫ್ಟ್ ನಿಂತ್ಕೊಳ್ಳೋದಿಲ್ಲ. ಹೀಗೆ ನೋಡ್ತಿದ್ದಂಗೆನೆ ಜಾಕ್ ಮೇಲೆ ಇದ್ದ ಚೂಪಾದ ವಸ್ತುಗಳಿಗೆ ಬಲಿಯಾಗಿ ಸತ್ತು ಹೋಗ್ತಾನೆ. ಇದರಿಂದ ಈತನ್ ಹಾಗೂ ಅವನ ಟೀಮ್ನವರಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಜಿಮ್ ತನ್ನ ಟೀಮ್ಮೇಟ್ಸ್ಗೆ ಹೇಳ್ತಾನೆ, ಯಾರು ನಮ್ಮನ್ನ ಟ್ರೇಸ್ ಮಾಡ್ತಿದ್ದಾರೆ, ಇದು ನನ್ನ ಆರ್ಡರ್, ಎಲ್ಲರೂ ಅಲ್ಲಿಂದ ಓಡಿ ಅಂತ.
ಅದಕ್ಕೆ ಈತನ್ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನ ಫ್ರೆಂಡ್ ಆದ ಜಾಕ್ನ ಯಾರು ಸಾಯಿಸಿದ್ರು ಅಂತ ತಿಳ್ಕೊಂಡು ಅವರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ನಂತರ ಜಿಮ್ ಈತನ್ ಹಾಗೂ ಸಾರಾ ಇರೋ ಜಾಗಕ್ಕೆ ಬರ್ತೀನಿ ಅಂತ ಇರ್ತಾನೆ. ಆದ್ರಿಂದ ಈತನ್ ಸಾರಾಗೆ ಅಲೆಕ್ಸಾಂಡರ್ ಬಂದ್ರೆ ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿ ಜಿಮ್ನ ಹುಡ್ಕೊಂಡು ಹೋಗ್ತಾನೆ. ಹೀಗೆ ಅವನು ಓಡಿ ಹೋಗ್ತಿರ್ಬೇಕಾದ್ರೆ ಅವನ ವಾಯ್ಸ್ ನಲ್ಲಿ ಕಾಣಿಸುತ್ತೆ ಯಾರೋ ಜಿಮ್ಗೆ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಜಿಮ್ ಬ್ರಿಡ್ಜ್ ಇಂದ ಕೆಳಗೆ ನೀರಿಗೆ ಬಿದ್ದೋಗ್ತಾನೆ. ಈತನ್ ಜಿಮ್ನ ಕಾಪಾಡ್ಬೇಕು ಅಂತ ಆ ಜಾಕೆ ಬಂದು ನೋಡಿದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ನಂತರ ಈತನ್ಗೆ ಸಾರ ನೆನ್ಪಾಗ್ತಾಳೆ. ಸಾರನ ಯಾರಾದ್ರೂ ಕೊಲ್ಲೋಕು ಮುಂಚೆನೆ ನಾನು ಅವಳನ್ನ ಕಾಪಾಡ್ಬೇಕು ಅಂತ ಅವಳಿರೋ ಜಾಗಕ್ಕೆ ಓಡಿ ಹೋಗ್ತಿರ್ತಾನೆ. ಹೀಗೆ ಅವನು ಓಡಿ ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾನೆ ಜಿಮ್ ಹೆಂಡತಿ ಕ್ಲೇರ್ ಕೂತಿದ್ದ ಕಾರು ಬ್ಲಾಸ್ಟ್ ಆಗಿ ಹೋಗುತ್ತೆ. ನಂತರ ಸೀನ್ ಸಾರಾ ಕಡೆಗೆ ಶಿಫ್ಟ್ ಆಗುತ್ತೆ. ಅವಳಿದ್ದ ಜಾಗದಲ್ಲಿ ಅಲೆಕ್ಸಾಂಡರ್ ಕೂಡ ಹೊರಗಡೆ ಬರ್ತಾನೆ. ನಂತರ ಸಾರಾ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಅಲೆಕ್ಸಾಂಡರ್ ಒಂದು ಜಾಗದಲ್ಲಿ ಹೋಗಿ ನಿಂತಿರ್ತಾನೆ. ಏನಾಗಿರ್ಬೋದು ಅಂತ ಸಾರಾ ಹತ್ರ ಹೋಗಿ ನೋಡಿದಾಗ ಯಾರೋ ಒಬ್ಬ ಕಿಲ್ಲರ್ ಅವನನ್ನ ಕೊಂದು ಹಾಕ್ತಿರ್ತಾನೆ. ಇದನ್ನ ನೋಡಿದ ಸಾರನು ಕೂಡ ಆ ಕಿಲ್ಲರ್ ಕೊಂದು ಹಾಕ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಈತನ್ ಬರ್ತಾನೆ. ಬಂದು ನೋಡಿದ್ರೆ ಸಾರಾ ಹಾಗೂ ಅಲೆಕ್ಸಾಂಡರ್ ಸತ್ತು ಬಿದ್ದಿರ್ತಾರೆ. ಕ್ಲಾರನ್ನ ಒಂದು ಚಾಕುವಿನಿಂದ ಕೊಂದು ಹಾಕಿರ್ತಾರೆ. ಈ ಚಾಕುವನ್ನ ನೆನ್ಪಲ್ಲಿಟ್ಕೊಳ್ಳಿ. ಆ ಕಿಲ್ಲರ್ ಅಲೆಕ್ಸಾಂಡರ್ ಹತ್ರ ಇದ್ದ ಆ ಲಿಸ್ಟ್ ನ ಡಿಸ್ಕ್ ಅನ್ನು ಕೂಡ ಕತ್ಕೊಂಡು ಹೋಗಿರ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ಬಂದ್ಬಿಡ್ತಾರೆ. ಈತನಿದ್ದ ಸ್ಥಿತಿಯನ್ನ ನೋಡಿದ ಅವರು ಅಲೆಕ್ಸಾಂಡರ್ ಹಾಗೂ ಕ್ಲಾರನ ಅವನೇ ಕೊಂದಿದ್ದಾನೆ ಅಂತ ಅವನ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಈತನ್ ಹೇಗೋ ಮಾಡಿ ಅಲ್ಲಿಂದ ಕಷ್ಟಪಟ್ಟು ತಪ್ಪಿಸ್ಕೊಂಡು ಹೋಗ್ತಾನೆ. ನಂತರ ಈತನ್ ತನ್ನ ಸೀನಿಯರ್ ಆಫೀಸರ್ ಆದ ಕೀಟ್ ರೆಜ್ಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಅವನು ಈತನ್ನ ಒಂದು ರೆಸ್ಟೋರೆಂಟ್ ನಲ್ಲೇ ಸಿಗೋದಕ್ಕೆ ಹೇಳ್ತಾನೆ. ನಂತರ ಈತನ್ ಆ ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಕೀಟ್ ರೆಜ್ ಮೊದ್ಲೇ ಬಂದು ಈತನ್ಗೋಸ್ಕರ ಕಾಯ್ಕೊಂಡು ಕುಂತಿರ್ತಾನೆ. ನಂತರ ಕೀಟ್ ರೆಜ್ ಈತನ್ಗೆ ಹೇಳ್ತಾನೆ, ನಾವು ನಿನ್ನನ್ನ ಈ ದೇಶದಿಂದ ಹೊರಗೆ ಹಾಕ್ಬೇಕು ಅಂತಿದೀವಿ. ನೀನ್ ಇವತ್ ರಾತ್ರಿನೇ ಈ ದೇಶ ಬಿಟ್ಟು ಹೊರಟೋಗು ಅಂದಾಗ ನಮ್ಮ ಟೀಮ್ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಟೀಮ್ ಏನ್ ಮಾಡ್ತಿತ್ತು ಅಂತ ಕೇಳ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಮಿಷನ್ ಅನ್ನ ಜಿಮ್ ಹಾಗೂ ಅವನ ಟೀಮ್ ಮಾತ್ರ ಅಲ್ಲ ಮತ್ತೊಂದು ಟೀಮ್ ಮಾಡ್ತಿತ್ತು ಅಂತ. ಆಗ ಕೀಟ್ ರೆಜ್ ಹೇಳ್ತಾನೆ ಆ ಟೀಮ್ ಏನಾಯ್ತು ಅಂತ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂತ. ನಂತರ ಅವನು ಈತನಿಗೆ ಹೇಳ್ತಾನೆ 2 ವರ್ಷಗಳಿಂದ ನಾವು ಮಾಡ್ತಿರೋ ಯಾವ ಮಿಷನ್ ಕೂಡ ಸಕ್ಸಸ್ ಆಯ್ತಾ ಇಲ್ಲ. ಆದ್ರಿಂದ ಅದಕ್ಕೆ ಕಾರಣ ಏನು ಅಂತ ಹುಡುಕಿ ಹೋದ ನಮಗೆ ಒಂದು ವಿಷಯ ಗೊತ್ತಾಯ್ತು. ಆ ಲಿಸ್ಟ್ ಅನ್ನ ಕರೆಯೋದಕ್ಕೆ ಪ್ರಯತ್ನ ಪಡ್ತಿರೋದು ಮ್ಯಾಕ್ಸ್ ಅಂತ. ಅಲೆಕ್ಸಾಂಡರ್ ಆ ಲಿಸ್ಟ್ ಅನ್ನ ಮ್ಯಾಕ್ಸ್ ಗೆ ಕೊಡೋದಕ್ಕೆ ಕರೀತಿದ್ದ. ಫೇಲ್ ಆಗಿದ್ದ ಈ ಎಲ್ಲಾ ಮಿಷನ್ ಗಳಲ್ಲಿ ನಮ್ಮ CIA ಏಜೆಂಟ್ ನ ಮ್ಯಾಕ್ಸ್ ಖರೀದಿ ಮಾಡಿ ಅವನ ಕಡೆಗೆ ಕೆಲಸ ಮಾಡಿಸ್ಕೊತಿದ್ದ. 2 ವರ್ಷಗಳಿಂದ ನಾವು ಮಾಡಿದ ಎಲ್ಲಾ ಮಿಷನ್ಗಳು ಫೇಲ್ ಆಗ್ತಿತ್ತು. ಅದ್ರಲ್ಲಿ ಒಂದೇ ಒಂದು ಕಾಮನ್ ಇರ್ತಿತ್ತು. ಅದೇನಂದ್ರೆ ಫೇಲ್ ಆಗಿದ್ದ ಎಲ್ಲಾ ಮಿಷನ್ಗಳಲ್ಲಿ ಮ್ಯಾಕ್ಸ್ ಖರೀದಿ ಮಾಡಿದ್ದ ಒಬ್ಬ ಏಜೆಂಟ್ ಇದೇ ಇರ್ತಿದ್ದ. ಈ ಸಲನು ನಿಮ್ಮ ಟೀಮ್ ಅಲ್ಲಿ ಯಾರೋ ಮ್ಯಾಕ್ಸ್ ಜೊತೆ ಸೇರಿರೋದ್ರಿಂದನೇ ನಿಮ್ಮ ಟೀಮ್ ಸಂಪೂರ್ಣವಾಗಿ ನಾಶ ಆಗಿ ಈ ಮಿಷನ್ ಫೇಲ್ ಆಗಿದ್ದು ಅಂತ ಹೇಳಿ ಈತನ್ನ ಕೇಳ್ತಾನೆ. ಈತನ್ ಸಡನ್ ಆಗಿ $750 ಮಿಲಿಯನ್ ನಿನ್ನ ಅಕೌಂಟ್ಗೆ ಹೇಗೆ ಬಂತು ಅಂತ, ಮತ್ತೆ ಈ ಮಿಷನ್ ಅಲ್ಲಿ ನಿನ್ನ ಟೀಮ್ ನವರೆಲ್ಲ ಸತ್ತೋದ್ರು, ನೀನು ಮಾತ್ರ ಹೇಗೆ ಉಳಿದಿದ್ಯಾ ಅಂತ. ಅಸಲಿಗೆ ಇಲ್ಲಿ ಏನಾಗಿದ್ಯಪ್ಪ ಅಂದ್ರೆ ಕೀಟ್ ರೆಜ್ ಹಾಗೂ CIA ಆರ್ಗನೈಸೇಷನ್ಗೆ ಈತನ ಮೇಲೆ ಡೌಟ್ ಇರುತ್ತೆ. ಮ್ಯಾಕ್ಸ್ ಟೀಮ್ ಸೇರ್ಕೊಂಡು ನಮ್ಮ ಈ ಮಿಷನ್ ಅನ್ನ ಫೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ. ಆದ್ರೆ ಈತನ್ಗೆ ಇದ್ಯಾವ್ದ್ರ ಬಗ್ಗೆನೂ ಗೊತ್ತೇ ಇರೋದಿಲ್ಲ. ಅಂದ್ರೆ ಯಾರೋ ಬೇಕು ಅಂತಲೇ ಈತನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ. ಈಗ ಈತನಿಗೆ ಇರೋದು ಒಂದೇ ದಾರಿ, ಇವ್ರು ಮಾಡಿದ ಮಿಷನ್ ಅಲ್ಲಿ ಯಾರು ಮ್ಯಾಕ್ಸ್ ನ ಜೊತೆ ಸೇರಿದ್ರು ಅನ್ನೋದನ್ನ ಕಂಡಿಡಿಬೇಕು. ಕಂಡಿಡ್ದು ಅದನ್ನ CIA ಮುಂದೆ ಪ್ರೂವ್ ಮಾಡಬೇಕು. ಆದ್ರಿಂದ ಈತನ್ ತನ್ನ ಹತ್ರ ಇದ್ದ ಒಂದು ಚ್ವಿಂಗಮ್ ಅನ್ನ ಪಕ್ಕದಲ್ಲೇ ಇದ್ದ ಅಕ್ವೇರಿಯಂಗೆ ಅಂಟಿಸ್ತಾನೆ. ಆಗ ಅದು ಬ್ಲಾಸ್ಟ್ ಆಗುತ್ತೆ. ಅಸಲಿಗೆ ಅದು ಚ್ವಿಂಗಮ್ ಅಲ್ಲ, ಚ್ವಿಂಗಮ್ ರೂಪದಲ್ಲಿದ್ದ ಒಂದು ಬಾಂಬ್. ಇದೇ ಸಿಕ್ಕಿದ್ ಒಳ್ಳೆ ಚಾನ್ಸ್ ಅಂತ ಈತನ್ ತನ್ನ ಪ್ರಾಣವನ್ನ ಕಾಪಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡ ನಂತರ ಈತನ್ ಒಂದು ರೂಮ್ಗೆ ಬರ್ತಾನೆ. ಇದೇ ರೂಮ್ ನಿಂದ ಜಿಮ್ ಈತನ್ ಹಾಗೂ ಅವನ ಟೀಮ್ಮೇಟ್ಸ್ಗೆ ಕ್ಯಾಮರಾ ನೋಡ್ಕೊಂಡು ಗೈಡ್ ಮಾಡ್ತಿದ್ದು. ಲಿಸ್ಟ್ ನ ಕದಿಯೋದಕ್ಕೆ ಪ್ಲಾನ್ ಮಾಡಿದ್ದ ಮ್ಯಾಕ್ಸ್ ಈ ಮಿಷನ್ಗೆ ಜಾಬ್ 314 ಅಂತ ಹೆಸರನ್ನ ಇಟ್ಟಿರ್ತಾನೆ. ಆದ್ರಿಂದ ಈತನ್ ಜಾಬ್ 314 ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾನೆ. ಆದ್ರೆ ಇಂಟರ್ನೆಟ್ ಇಂದ ಅವನಿಗೆ ಏನು ಕೂಡ ಸಿಗೋದಿಲ್ಲ. ಹೀಗೆ ಅವನು ಸರ್ಚ್ ಮಾಡ್ತಿರ್ಬೇಕಾದ್ರೆ ಕಂಪ್ಯೂಟರ್ ಮುಂದೆ ಇದ್ದ ಬೈಬಲ್ ಬುಕ್ ಅನ್ನ ನೋಡ್ತಾನೆ. ಆ ಬುಕ್ ಅನ್ನು ನೋಡಿದ ಅವನಿಗೆ ಒಂದು ನೆನಪಾಗುತ್ತೆ. ಜಾಬ್ 314 ಅಂದ್ರೆ ಬೇರೆ ಏನೂ ಅಲ್ಲ, ಅದು ಬೈಬಲ್ ನ ಒಂದು ಚಾಪ್ಟರ್. ಆಗ ಅವನು ಮ್ಯಾಕ್ಸ್ ಅಟ್ ಜಾಬ್ 3:14 ಎಂಬ ಇಮೇಲ್ಗೆ ಮೇಲ್ ಮಾಡ್ತಾನೆ. ಮ್ಯಾಕ್ಸ್, ನೀನ್ ಕದ್ದಿರೋ ಡಿಸ್ಕ್ ನಲ್ಲಿ ಒರಿಜಿನಲ್ ಲಿಸ್ಟ್ ಇಲ್ಲ, ಇದ್ರ ಬಗ್ಗೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅದು ಮೇಲ್ ಕೂಡ ಆಗೋಗುತ್ತೆ. ಹೀಗೆ ಈತನ್ ರೂಮ್ ನಲ್ಲಿ ಇರ್ಬೇಕಾದ್ರೆ ಯಾರು ರೂಮ್ ಕಡೆಗೆ ಬರ್ತಾರೋ ಹೆಜ್ಜೆ ಶಬ್ದ ಅವನಿಗೆ ಕೇಳಿಸುತ್ತೆ. ಯಾರು ಅಂತ ನೋಡಿದ್ರೆ ಅದು ಜಿಮ್ನ ಹೆಂಡತಿಯಾದ ಕ್ಲೇರ್. ಇದನ್ನ ನೋಡಿದ ಈತನ್ಗೆ ಒಂದು ಸಲ ಶಾಕ್ ಆಗಿ ಹೋಗುತ್ತೆ. ಯಾಕೆಂದ್ರೆ ಅವಳು ಕಾರಲ್ಲಿದ್ದಾಗ ಆ ಕಾರ್ ಬ್ಲಾಸ್ಟ್ ಆಗಿದ್ದನ್ನ ಅವನು ಕಣ್ಣಾರೆ ನೋಡಿರ್ತಾನೆ. ಆದ್ರಿಂದ ಅವಳ ಕಡೆಗೆ ಗನ್ನನ್ನ ತೋರಿಸಿ ಹೇಳು ಹೇಗೆ ಮತ್ತೆ ಬದುಕ್ ಬಂದೆ ಅಂತ ಕೇಳಿರ್ತಾನೆ. ಯಾಕೆಂದ್ರೆ ಈತನ್ಗೆ ಒಂದು ಡೌಟ್ ಬಂದಿರುತ್ತೆ. ಮ್ಯಾಕ್ಸ್ ನ ಜೊತೆ ಸೇರ್ಕೊಂಡು
ಕ್ಲೇರ್ ನಮ್ಮ ಟೀಮ್ ಮೆಂಬರ್ಸ್ನೆಲ್ಲ ಕೊಂದಿರೋದು ಅಂತ. ನಂತರ ಕ್ಲೇರ್ ಈತನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ಕಾರ್ ಬ್ಲಾಸ್ಟ್ ಹಾಕೋ ಮುಂಚೆನೆ ನಾನು ಅಲ್ಲಿಂದ ಹೊರಟೋಗಿದ್ದೆ ಅಂತ ತುಂಬಾ ಬೇಡಿಕೊಂಡ ನಂತರ ಈತನ್ ಕೂಡ ಸುಮ್ಮನಾಗ್ತಾನೆ. ಈಗ ಈತನ್ ಕ್ಲೇರ್ನ ಕೂಡ ತನ್ನ ಜೊತೆ ಸೇರಿಸ್ಕೊಂಡು ನಮ್ಮ ಟೀಮ್ ನಲ್ಲಿ ಯಾರು ಮ್ಯಾಕ್ಸ್ ಜೊತೆ ಸೇರಿ ನಮಗೆಲ್ಲ ಮೋಸ ಮಾಡಿದ್ರು ಅಂತ ಕಂಡಿಡ್ಬೇಕು ಅಂತ ಅನ್ಕೋತಾನೆ. ಅದೇ ಸಮಯಕ್ಕೆ ಈತನ್ ಮ್ಯಾಕ್ಸ್ಗೆ ಕಳ್ಸಿದ್ದ ಮೇಲ್ಗೆ ರಿಪ್ಲೈ ಬರುತ್ತೆ. ಆದ್ರೆ ನಿಮ್ ಮ್ಯಾಕ್ಸ್ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾನೆ. ಮಾರನೇ ದಿನನೇ ಈತನ್ ಮ್ಯಾಕ್ಸ್ ಹೇಳಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಕಾರಲ್ಲಿ ಸ್ವಲ್ಪ ಜನರು ಬಂದು ಅವನನ್ನ ಮ್ಯಾಕ್ಸ್ ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವು ಅನ್ಕೊಂಡ ರೀತಿ ಮ್ಯಾಕ್ಸ್ ಅಂದ್ರೆ ಗಂಡಸಲ್ಲ, ಮ್ಯಾಕ್ಸ್ ಅಂದ್ರೆ ವಯಸ್ಸಾದ ಒಬ್ಳು ಮಹಿಳೆ. ನಂತರ ಈತನ್ ಮ್ಯಾಕ್ಸ್ಗೆ ಹೇಳ್ತಾನೆ, ನೀವು ಕತ್ಕೊ ಬಂದಿರೋ ಲಿಸ್ಟ್ ನಲ್ಲಿ ನಿಜವಾದ ಲಿಸ್ಟ್ ಇಲ್ಲ, ಅದು ಡೂಪ್ಲಿಕೇಟ್. ನಿಜವಾದ ಲಿಸ್ಟ್ ಸಿಐಎ ಆರ್ಗನೈಸೇಷನ್ ನ ಹೆಡ್ ಕ್ವಾರ್ಟರ್ ನಲ್ಲಿ ಸುರಕ್ಷಿತವಾಗಿದೆ. ಹೌದು, ಈತನ ಹೇಳ್ತಿರೋದು ನಿಜಾನೇ. ಯಾಕೆಂದ್ರೆ ಸಿಐಎ ಆರ್ಗನೈಸೇಷನ್ಗೆ ಮೊದಲೇ ಗೊತ್ತಿತ್ತು ಅಲೆಕ್ಸಾಂಡರ್ ಆ ಲಿಸ್ಟ್ ಅನ್ನ ಕಲಿತಿದ್ದಾನೆ ಅಂತ. ಆದ್ರಿಂದ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಿರ್ತಾರೆ. ಆಗ ಮ್ಯಾಕ್ಸ್ ಕೇಳ್ತಾಳೆ, ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತು? ನೀನೇನು ಸಿಐಎ ಏಜೆಂಟ್ ಅಂದಾಗ ಈತನ ಹೇಳ್ತಾನೆ, ಹೌದು, ನಾನು ಸಿಐಎ ಏಜೆಂಟೆ. ಆದ್ರೆ ನನ್ನನ್ನ ಈಗ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಯಾಕೆ ನೀ ನನ್ನ ಕೆಲಸದಿಂದ ತೆಗೆದುಬಿಟ್ಟು ಅಂತ ಮ್ಯಾಕ್ಸ್ ಕೇಳಿದಾಗ ಈತನ್ ಹೇಳ್ತಾನೆ, ಸಾರಾ ಹಾಗೂ ಅಲೆಕ್ಸಾಂಡರ್ ಕೊಲೆಯನ್ನ ನನ್ನ ಮೇಲೆ ಬರೋ ತರ ನೀನ್ ಮಾಡಿದ್ರಿಂದನೇ ಸಿಐಎ ಆರ್ಗನೈಸೇಷನ್ ಅವರು ನನ್ನನ್ನ ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ ಅಂತಾನೆ. ಆಗ ಅವಳು ಹೇಳ್ತಾಳೆ, ಆ ಕೊಲೆಗಳನ್ನ ಮಾಡಿಸಿದ್ದು ನಾನಲ್ಲ, ಅದನ್ನ ಮಾಡಿಸಿದ್ದು ಜಾಬ್ ಎನ್ನುವವನು. ಜಾಬ್ ನಿಮ್ಮ ಸಿಐಎ ಆರ್ಗನೈಸೇಷನ್ ಅವನೇ. ಆದ್ರೆ ನಾನು ಅವನನ್ನ ನೋಡಿಲ್ಲ, ಅವನು ನನ್ನನ್ನ ನೋಡಿಲ್ಲ. ಏಜೆಂಟ್ಸ್ ಗಳ ಲಿಸ್ಟ್ ಅನ್ನ ತಂದ್ಕೊಡ್ತೀನಿ ಅಂತ ಜಾಬ್ ನನ್ನ ಹತ್ರ ಕೆಲಸವನ್ನ ತಗೊಂಡಿದ್ದ. ಆದ್ರೆ ಅವನು ನನ್ನನ್ನ ನೋಡಿಲ್ಲ, ನಾನು ಅವನನ್ನ ನೋಡಿಲ್ಲ ಅಂದಾಗ ಈತನ ಹೇಳ್ತಾನೆ, ಸರಿ ಆಯ್ತು, ನಾನ್ ನಿನ್ಗೆ ಒರಿಜಿನಲ್ ಆಗಿರೋ ಲಿಸ್ಟ್ ಅನ್ನ ತಂದ್ಕೊಡ್ತೀನಿ. ಆದ್ರೆ ನೀನ್ ನನ್ಗೆ ಜಾಬ್ ಅನ್ನ ಮೀಟ್ ಮಾಡಿಸ್ಬೇಕು. ಈಗ ನಿಮ್ಮ ಹತ್ರ ಇರೋ ಡಿಸ್ಕ್ ಅನ್ನ ಕಂಪ್ಯೂಟರ್ಗೆ ಹಾಕ್ಬೇಡಿ. ಅದನ್ನೇನಾದ್ರೂ ಕಂಪ್ಯೂಟರ್ಗೆ ಹಾಕಿದ್ರೆ ಪೊಲೀಸ್ ನಿಮ್ಮನ್ನ ಹುಡ್ಕೊಂಡು ಇಲ್ಲಿವರೆಗೂ ಬರ್ತಾರೆ. ಯಾಕಂದ್ರೆ ಡಿಸ್ಕ್ ನಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಇದೆ ಅಂದಾಗ ಮ್ಯಾಕ್ಸ್ ಈತನ್ ಮಾತನ್ನ ನಮ್ದೆ ಆ ಡಿಸ್ಕ್ ಅನ್ನ ಕಂಪ್ಯೂಟರ್ಗೆ ಹಾಕ್ಬಿಡ್ತಾಳೆ. ಆಗ ಈತನ್ ಹೇಳಿದ ಮಾತು ನಿಜ ಆಗುತ್ತೆ. ಸಿಐಎ ಏಜೆಂಟ್ ಗಳ ಸೀನಿಯರ್ ಆದ ಕೀಟ್ ರೆಡ್ ಪೊಲೀಸ್ ನ ಕರ್ಕೊಂಡು ಮ್ಯಾಕ್ಸ್ ಇದ್ದ ಜಾಗಕ್ಕೆ ಬಂದಿರ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಈ ವಿಷಯ ಮೊದಲೇ ಗೊತ್ತಾಗಿದ್ರಿಂದ ಅವರು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಈಗ ಮ್ಯಾಕ್ಸ್ ಹಾಗೂ ಈತನ್ ಒಂದು ಡೀಲ್ ಅನ್ನ ಮಾಡ್ತಾನೆ. ಅದೇನಂದ್ರೆ ಈತನ್ ಸಿಐಎ ಏಜೆಂಟ್ ಗಳ ಒರಿಜಿನಲ್ ಲಿಸ್ಟ್ ಅನ್ನ ತಂದ್ಕೊಡ್ತಾನೆ. ಆದ್ರೆ ಅದರ ಬದಲಾಗಿ ಮ್ಯಾಕ್ಸ್ ಜಾಬ್ ಅನ್ನ ಈತನ್ಗೆ ಮೀಟ್ ಮಾಡಿಸ್ಬೇಕು ಅಂತ. ಈಗ ಈತನ್ ಆ ಒರಿಜಿನಲ್ ಲಿಸ್ಟ್ ಅನ್ನ ಕದಿಯೋದಕ್ಕೆ ಡಿಸೈಡ್ ಮಾಡ್ತಾನೆ. ಆದ್ರಿಂದ ಈತನ್ ಹಾಗೂ ಕ್ಲೇರ್ ಅವರ ಟೀಮ್ ಅಲ್ಲಿ ಮತ್ತಿಬ್ಬರನ್ನ ಸೇರ್ಸ್ಕೊತಾರೆ. ಒಬ್ಬನ ಹೆಸರು ಲೂಥರ್, ಇವನು ಮಷಿನ್ ಗಳನ್ನ ಹ್ಯಾಕ್ ಮಾಡೋದ್ರಲ್ಲಿ ನಂಬರ್ 1. ಮತ್ತೊಬ್ಬನ ಹೆಸರು ಗ್ರೀಗರ್, ಇವನು ಈತನ್ಗೆ ಎಲ್ಲಾ ತರದ ಸಹಾಯವನ್ನ ಮಾಡ್ತಾನೆ. ನಂತರ ಈತನ್ ಅವರಿಬ್ರಿಗೂ ಹೇಳ್ತಾನೆ, ನಾವೇನಾದ್ರೂ ಆ ಲಿಸ್ಟ್ ನ ಸಿಐಎ ಆರ್ಗನೈಸೇಷನ್ ನ ಹೆಡ್ ಕ್ವಾರ್ಟರ್ ನಿಂದ ಕದ್ರೆ ನಮ್ಗೆ $1 ಮಿಲಿಯನ್ ಬರುತ್ತೆ. ಇದನ್ನ ಕೇಳಿದ ಲೂಥರ್ ಹಾಗೂ ಗ್ರೀಗರ್ ಕೂಡ ಒಪ್ಕೋತಾರೆ. ಆ ಲಿಸ್ಟ್ ನ ಕದಿಯೋದು ಅಷ್ಟು ಸುಲಭವಾಗಿರೋಲ್ಲ. ಅಲ್ಲಿ ತುಂಬಾ ಟೈಟ್ ಸೆಕ್ಯೂರಿಟಿಗಳಿರ್ತವೆ. ಅದನ್ನೆಲ್ಲ ಪಾರ್ ಮಾಡಿ ಇವರು ತೆಗಿಬೇಕಂದ್ರೆ ತುಂಬಾ ಕಷ್ಟ. ಆದ್ರೂ ಹೇಗೂ ಕಷ್ಟಪಟ್ಟು ಈತನ್ ಹಾಗೂ ಅವನ ಟೀಮ್ ನವರು ಆ ಲಿಸ್ಟ್ ಅನ್ನ ಅಲ್ಲಿಂದ ಕದೀತಾರೆ. ಇದು ಕೀಟ್ ರೆಡ್ಗೆ ಗೊತ್ತಾಗಿ ಅವನಿಗೆ ಈತನ ಮೇಲೆ ತುಂಬಾ ಕೋಪ ಬರುತ್ತೆ. ಆದ್ರಿಂದ ಈತನ ತಾಯಿ ಹಾಗೂ ಅವನ ಅಂಕಲ್ ಅನ್ನ ಡ್ರಗ್ಸ್ ಕೇಸ್ ನಲ್ಲಿ ಜೈಲ್ಗೆ ಹಾಕಿಸ್ತಾನೆ. ಇದರಿಂದನಾದ್ರೂ ಈತನ್ ನನ್ಗೆ ಕಾಲ್ ಮಾಡ್ಲಿ ಅಂತ ಈತನ್ ಕೂಡ ಅವನಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ನಮ್ಮ ಟೀಮ್ ನಲ್ಲಿ ಮೋಸ ಮಾಡಿದವ್ರನ್ನ ಕಂಡಿಡ್ತಿದ್ದೀನಿ, ಅದಕ್ಕೆ ನೀನು ಸಪೋರ್ಟ್ ಮಾಡು ಅಂತ ಹೇಳ್ತಿರ್ತಾನೆ. ಈತನ್ ಕೀಟ್ ರೆಡ್ಗೆ ಕಾಲ್ ಮಾಡಿದ್ರಿಂದ ಅವನಿಗೆ ಗೊತ್ತಾಗುತ್ತೆ ಈತನ್ ಈಗ ಲಂಡನ್ ನಲ್ಲಿ ಇದ್ದಾನೆ ಅಂತ. ಹೀಗೆ ಅವ್ನು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಿಮ್ ಬರ್ತಾನೆ. ಅವನನ್ನು ನೋಡಿದೆ ಈತನ್ಗೆ ತುಂಬಾ ಶಾಕ್ ಆಗೋಗುತ್ತೆ. ಯಾಕೆ ಅಂದ್ರೆ ಈತನ ಪ್ರಕಾರ ಈಗಾಗ್ಲೇ ಅವನು ಸತ್ತೋಗಿರ್ಬೇಕಾಗಿತ್ತು. ನಂತರ ಅವನ್ನ ಕೇಳ್ತಾನೆ, ಜಿಮ್, ನೀನ್ ಇನ್ನೂ ಸತ್ತಿಲ್ವಾ, ಇನ್ನು ಬದುಕಿದೀಯ ಅಂತ. ಆಗ ಅವನು ಹೇಳ್ತಾನೆ, ನಾನು ಬ್ರಿಡ್ಜ್ ಇಂದ ಬಿದ್ಮೇಲೆ ಮತ್ತೆ ಹೇಗೋ ಕಷ್ಟಪಟ್ಟು ಬ್ರಿಡ್ಜ್ ನ ಮೇಲೆ ಬಂದು ನೋಡಿದ್ರೆ ನೀನು ಅಲ್ಲಿರ್ಲಿಲ್ಲ. ನಂಗೆ ಶೂಟ್ ಮಾಡಿದವನ್ನ ನಾನು ನೋಡ್ದೆ, ಅದು ಬೇರೆ ಯಾರು ಅಲ್ಲ, ಕೀಟ್ ರೆಡ್. ನಮ್ಮ ಟೀಮ್ ಮೇಟ್ಸ್ ಗಳನ್ನ ಕೊಂದ ಕೀಟ್ ರೆಡ್ ನ ನಾವು ಬಿಡಬಾರ್ದು ಅಂತ ಅಂತಿದ್ದಾಗ ಈತನ್ ಹೇಳ್ತಾನೆ, ಹೌದಾ, ಅದು ಕೀಟ್ ರೆಡ್ ಅಂತ. ನಂತರ ಈತನ್ ಮ್ಯಾಕ್ಸ್ ಗೆ ಒರಿಜಿನಲ್ ಲಿಸ್ಟ್ ಕೊಡ್ತಿರೋದು, ಮ್ಯಾಕ್ಸ್ ಜಾಬ್ ನ ಮೀಟ್ ಮಾಡಿಸಿರೋದು ಎಲ್ಲ ವಿಷಯವನ್ನ ಹೇಳ್ತಾನೆ. ನಂತರ ಈತನ್ ಈ ಡೀಲ್ ನ ಟ್ರೈನ್ ನಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾನೆ. ಈತನ್ ಕೀಟ್ ರೆಡ್ ಕೂಡ 2 ಟ್ರೈನ್ ಟಿಕೆಟ್ ಅನ್ನ ಕಳ್ಸಿರ್ತಾನೆ. ಅದ್ರ ಜೊತೆಗೆ ಒಂದು ವಾಚ್ ಅನ್ನ ಕೂಡ ಕಳ್ಸಿರ್ತಾನೆ. ಈ ವಾಚ್ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಈಗ ಟ್ರೈನ್ ನಲ್ಲಿ ಮ್ಯಾಕ್ಸ್, ಕೀಟ್ ರೆಡ್ ನ ಟೀಮ್, ಈತನ್ ನ ಟೀಮ್ ಎಲ್ಲರೂ ಇದ್ದಾರೆ. ನಂತರ ಈತನ್ ಮ್ಯಾಕ್ಸ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನೀವು ಕೂತಿರೋ ಸೀಟ್ ಕೆಳಗಡೆ ಒರಿಜಿನಲ್ ಲಿಸ್ಟ್ ಇರೋ ಡಿಸ್ಕ್ ಇದೆ ಅಂತ. ಆಗ ಮ್ಯಾಕ್ಸ್ ಹೇಳ್ತಾಳೆ, ನಿನ್ನ $1 ಮಿಲಿಯನ್ ಹಾಗೆ ಜಾಬ್ 2 ಕೂಡ ಲಗೇಜ್ ಕಂಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಅಂತ. ಮ್ಯಾಕ್ಸ್ ಜಾಬ್ಗೆ ಕೂಡ ಕಾಲ್ ಮಾಡಿ ಹೇಳ್ತಾಳೆ ಈತನ್ ಲಗೇಜ್ ಕಂಪಾರ್ಟ್ಮೆಂಟ್ ಕಡೆಗೆ ಬರ್ತಿದ್ದಾನೆ ಅಂತ. ಈ ಕಡೆ ಈತನ್ ಕೂಡ ಕ್ಲೇರ್ಗೆ ಫೋನ್ ಮಾಡಿ ಹೇಳ್ತಾನೆ, ಕ್ಲೇರ್, ನನಗೆ $1 ಮಿಲಿಯನ್ ಸಿಕ್ತು, ನೀನ್ ಲಗೇಜ್ ಕಂಪಾರ್ಟ್ಮೆಂಟ್ ಕಡೆ ಬಾ ಅಂತ. ಲಗೇಜ್ ಕಂಪಾರ್ಟ್ಮೆಂಟ್ ಗೆ ಬಂದಾಗ ಅಲ್ಲಿ ಕ್ಲೇರ್ಗೆ ಅವನ ಗಂಡನಾದ ಜಿಮ್ ಕಾಣ್ತಾನೆ. ಆಗ ಅವಳು ಹೇಳ್ತಾಳೆ, ಜಿಮ್, ಈತನ್ನ ಸಾಯಿಸ್ಲೇಬೇಕಾ, ನಾವು ದುಡ್ಡನ್ನೆಲ್ಲ ತಗೊಂಡು ಹೊರಟೋಗೋಣ, ಆಗ ಎಲ್ಲಾ ಅಪರಾಧನು ಈತನ್ನ ಮೇಲೆನೆ ಬರುತ್ತೆ ಅಂದಾಗ
ಜಿಮ್ ನ ವೇಷ ಹಾಕಿದ್ದ ಈತನ್ ಮಾಸ್ಕ್ ಅನ್ನ ಓಪನ್ ಮಾಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಮ್ಯಾಕ್ಸ್ ನ ಜೊತೆ ಸೇರಿ ಈತನ್ ಟೀಮ್ಗೆ ಮೋಸ ಮಾಡಿದವರು ಬೇರೆ ಯಾರು ಅಲ್ಲ, ಜಿಮ್ ಹಾಗೂ ಅವನ ಹೆಂಡತಿಯಾದ ಕ್ಲೇರ್ ಅಂತ. ಜಾಬ್ ಅಂದ್ರೆ ಬೇರೆ ಯಾರು ಅಲ್ಲ, ಅದು ಜಿಮ್ಮೆ ಆಗಿದ್ದ. ಆಗ ಕ್ಲೇರ್ ಜಿಮ್ ನ ಕೇಳ್ತಾಳೆ, ಇದೆಲ್ಲ ಇವನಿಗೆ ಮೊದ್ಲಿಂದಾನೆ ಗೊತ್ತಿತ್ತ ಅಂತ. ಆಗ ಅವನು ಕೂಡ ಅಂತಾನೆ, ಹೌದು ಇದೆಲ್ಲ ಮೊದ್ಲಿಂದಾನೆ ಗೊತ್ತಿತ್ತು ಅಂತ. ಕ್ಲೇರ್ ಈತನ್ನ ಹೇಗೆ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದಾಗ ಅವನು ಹೇಳೋಕೆ ಶುರು ಮಾಡ್ತಾನೆ, ಜಿಮ್, ನಾ ಮಿಷನ್ ಅನ್ನ ಪ್ಲಾನ್ ಮಾಡಿದ ರೂಮ್ ನಲ್ಲಿ ಒಂದು ಬೈಬಲ್ ಬುಕ್ ಇತ್ತು. ಆ ಬೈಬಲ್ ಬುಕ್ ಅನ್ನ ಬೇರೆ ಕಡೆಯಿಂದ ನೀನೇ ತಂದಿದ್ದು ಅಂತಾನು ನನ್ಗೆ ಗೊತ್ತು. ಇದಕ್ಕೆ ಪೂರಕವಾಗಿ ಜಾಬ್ ಮ್ಯಾಕ್ಸ್ ನ ಜೊತೆ ಯಾವಾಗ್ಲೂ ಬೈಬಲ್ ಭಾಷೆಯಲ್ಲೇ ಮಾತಾಡ್ತಿದ್ದ. ಆದ್ರಿಂದ ನಮ್ಗೆ ಗೊತ್ತಾಯ್ತು ಮ್ಯಾಕ್ಸ್ ಜೊತೆ ಸೇರ್ಕೊಂಡಿರೋದು ಬೇರೆ ಯಾರು ಅಲ್ಲ, ನೀನೆ ಅಂತ. ಅಂದ್ರೆ ಜಿಮ್ ಬ್ರಿಡ್ಜ್ ಇಂದ ಬಿದ್ದು ಸಾಯೋ ತರ ಮಾಡಿದ್ದು ಕೂಡ ನಾಟಕ. ಹೋಗ್ತಿರೋ ಲಿಫ್ಟ್ ಅನ್ನ ತರಿದೆ ಜಾಕ್ ನ ಕೊಂದಿದ್ದು ಕೂಡ ಜಿಮ್ಮೆ, ಯಾಕಂದ್ರೆ ಅದರ ಸಂಪೂರ್ಣ ಕಂಟ್ರೋಲ್ ಜಿಮ್ ನ ಕೈಲೇ ಇತ್ತು. ಹಾಗೆ ಅಲೆಕ್ಸಾಂಡರ್ ಅನ್ನ ಕ್ರೀಗರ್ ಕೈ ಕೊಲ್ಸಿದ್ದು ಕೂಡ ಜಿಮ್ಮೆ. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅಲೆಕ್ಸಾಂಡರ್ ಹಾಗೂ ಕ್ಲಾರನ್ನ ಕೊಂದಿದ್ದ ಚಾಕ್ಮನ್ನ ಕ್ರೀಗರ್ ಯಾವಾಗ್ಲೂ ಯೂಸ್ ಮಾಡೋದು. ಈತನ್ ಇದನ್ನೆಲ್ಲ ಹೇಳಿದ್ಮೇಲೆ ಜಿಮ್ ಈತನ್ಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆಗ ಈತನ್ ಹೇಳ್ತಾನೆ, ಜಿಮ್, ಈಗ ನಾವು ಮಾತಾಡಿದ್ನೆಲ್ಲ ಕೀಟ್ರಾಜ್ ನೋಡಿದ್ದಾನೆ ಅಂತ ಕನ್ನಡಕವನ್ನ ಹಾಕುತ್ತಾನೆ. ಈ ಕಡೆ ಕೀಟ್ರಾಜ್ ಕೂಡ ಈತನ್ ಕಳ್ಸಿದ್ದ ವಾಯ್ಸ್ ನಲ್ಲಿ ಎಲ್ಲವನ್ನ ನೋಡಿ ವಿಷಯವನ್ನ ತಿಳ್ಕೊತಾನೆ. ಇದನ್ನೆಲ್ಲ ಮಾಡಿದ್ದು ಈತನಲ್ಲ, ಜಿಮ್ ಅಂತ. ಆಗ ಜಿಮ್ ಈತನ ಹತ್ರ $1,00,000 ಇಸ್ಕೊಂಡು ಅವನನ್ನ ಶೂಟ್ ಮಾಡಕ್ಕೆ ನೋಡಿದಾಗ ಕ್ಲೇರ್ ಅವನನ್ನ ತಡಿತಾಳೆ. ಆಗ ಜಿಮ್ ಈತನ್ಗೆ ಶೂಟ್ ಮಾಡದೆ ಕ್ಲೇರ್ಗೆ ಶೂಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಟ್ರೈನ್ ನ ಮೇಲೆ ಬರ್ತಾನೆ. ಈತನ್ ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬರ್ತಿರ್ತಾನೆ. ಕ್ರೀಗರ್ ಹೆಲಿಕಾಪ್ಟರ್ ಅಂತ ತಗೊಂಡು ಜಿಮ್ ನ ಅಲ್ಲಿಂದ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಂದಿರ್ತಾನೆ. ಟ್ರೈನ್ ನ ಮೇಲೆನೆ ಈತನ್ ಹಾಗೂ ಜಿಮ್ಗೆ ಒಂದು ಫೈಟ್ ಆಗುತ್ತೆ. ಹೀಗೆ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಒಂದು ಟನಲ್ ಬರುತ್ತೆ. ಆ ಟನಲ್ ಒಳಗಡೆನೆ ಕ್ರೀಗರ್ ಹೆಲಿಕಾಪ್ಟರ್ ಅನ್ನ ತಗೊಂಡೋಗ್ತಾನೆ. ಜಿಮ್ ಆ ಹೆಲಿಕಾಪ್ಟರ್ ನ ಹತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನೋಡಿದಾಗ ಈತನ್ ತನ್ನ ಹತ್ರ ಇದ್ದ ಚೂಯಿಂಗಮ್ ಬಾಂಬ್ ಅನ್ನ ಹೆಲಿಕಾಪ್ಟರ್ ನ ಮುಂದೆ ಅಂಟಿಸ್ಬಿಡ್ತಾನೆ. ಇದರಿಂದ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಪ್ರೆಷರ್ ಇಂದ ಈತನ್ ಟ್ರೈನ್ ನ ಮೇಲೆ ಬಂದು ಬೀಳ್ತಾನೆ. ಆದ್ರೆ ಬ್ಲಾಸ್ಟ್ ನಲ್ಲಿ ಜಿಮ್ ಹಾಗೂ ಕ್ರೀಗರ್ ಸತ್ತು ಹೋಗ್ತಾರೆ. ಈ ಕಡೆ ಮ್ಯಾಕ್ಸ್ ಇದ್ದ ಜಾಗಕ್ಕೆ ಕೀಟ್ರಾಜ್ ಬಂದು ಆ ಒರಿಜಿನಲ್ ಲಿಸ್ಟ್ ಇದ್ದ ಡಿಸ್ಕ್ ಅನ್ನ ತೆಗೆದುಕೊಳ್ತಾನೆ. ಹಾಗೆ ಮ್ಯಾಕ್ಸ್ ಅನ್ನ ಅರೆಸ್ಟ್ ಕೂಡ ಮಾಡ್ತಾನೆ. ಇಲ್ಲಿಗೆ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತು. ಈತನ ಮೇಲಿದ್ದ ಎಲ್ಲಾ ಅಪರಾಧಗಳು ಕೂಡ ಹೋಯ್ತು. ಅವನ CIA ಆರ್ಗನೈಸೇಷನ್ಗೆ ಮತ್ತೆ ಕೂಡ ಕೆಲಸಕ್ಕೆ ತಗೊಂಡಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.